ಎಲ್ಲ ಮೋಸಗಳಿಗೂ ಕೂಡ ಮಿಗಿಲಾದದ್ದು ನಂಬಿಕೆ ದ್ರೋಹ. ನಂಬಿಸಿ ಮೋಸ ಮಾಡ್ತಾರಲ್ಲ ಅಂತಾರ. ಪಾಪ ಗಂಡ ಜೊತೆಲೇ ಇದ್ದ, ಅವ್ಳು ಕೂಡ ಊಟ ಮಾಡ್ತಾ ಇದ್ದ, ಜೊತೆ ಸಂಸಾರ ಮಾಡ್ತಾ ಇದ್ದ. ಹೆಂಗೆ ಡೌಟ್ ಪಡೋಕ್ಕೆ ಸಾಧ್ಯ? ಯಾರು ಡೌಟ್ ಪಡೋಕ್ಕೆ ಸಾಧ್ಯ? ಬರೀ ಆತ ಮಾತ್ರ ಅಲ್ಲ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕುವೆಂಪುರವರು ಪ್ರೇಮ ಕಾಶ್ಮೀರ ಅನ್ನುವಂಥ ಒಂದು ಪುಸ್ತಕದಲ್ಲಿ ಗಂಡ ಹೆಂಡತಿ ನಡುವಿನ ಒಂದಷ್ಟು ಅಂದರೆ ಬಾಂಧವ್ಯದ ಒಂದಷ್ಟು ಸಾಲುಗಳನ್ನು ಬರೆದಿದ್ದಾರೆ. ಅದನ್ನು ಕೇಳ್ಕೊಂಡು ಬನ್ನಿ, ಆಮೇಲೆ ನಾನು ನಿಮಗೆ ವಿಚಾರವನ್ನು ತಿಳಿಸ್ತೀನಿ. ಧರೆ ಶಶಿಯ ನೆಳೆವಂತೆ ನಾನು ನಿನ್ನ ನೆಳೆವೆ, ರವಿ ಧರೆಯ ನೆಳೆವಂತೆ ನೀ ನನ್ನ ನೆಳೆವೆ, ಭೀಮ ನಿಹಾರಿಕೆಯು ಭೂಮಿ ರವಿಗಳನ್ನೆಲ್ಲ ಸೆಳೆಯುವಂದದಲ್ಲಿ, ಪ್ರೇಮವೆಂಬುವ ಶಕ್ತಿ ನೇಮದ ಲಿಂಗನದಿ, ಬಂಧಿಸಿದೆ ಸಕಲರನ್ನು ವಜ್ರ ಬಂಧನದಲ್ಲಿ. ಅವಳೇ ನಾಕ ಅವಳೇ ನರಕ, ಅಂದರೆ ಅವಳೇ ಸ್ವರ್ಗ ಅವಳೇ ನರಕ ಅಂತ ಹೇಳಿದ್ದಾರೆ. ಅಂದರೆ ಅವಳು ಜೊತೆಲಿದ್ದರೆ ಸ್ವರ್ಗ, ಅವಳು ದೂರ ಆದರೆ ನರಕ ಅನ್ನುವಂತಹ ಮಾತು. ಅಂದರೆ ಹೆಂಡತಿ ಜೊತೆಲಿದ್ದರೆ ಸ್ವರ್ಗ, ಅಂದರೆ ಪ್ರೀತಿಸಿದಂತಹ ವ್ಯಕ್ತಿ ಜೊತೆಲಿದ್ದರೆ ಸ್ವರ್ಗ, ಇಲ್ಲ ಅವಳು ದೂರ ಆದರೆ ನರಕ ಅನ್ನುವಂತಹ ಒಂದು ಸಾಲುಗಳನ್ನು ಬರೆದಿದ್ದಾರೆ. ಆದರೆ ಇಲ್ಲೊಬ್ಳು ಮಹಾತಾಯಿ ಈ ಸಾಲುಗಳಿಗೆ ತದ್ವಿರುದ್ಧವಾಗಿ ಜೊತೆಲಿದ್ರೇ ನರಕ ತೋರಿಸ್ಬಿಟ್ಟಿದ್ದಾಳೆ. ತೋರಿಸೋದಿರಲಿ, ನರಕಕ್ಕೆ ಕಳಿಸಿದ್ದಾಳೆ. ಜನವರಿ 30ನೇ ತಾರೀಕು ಒಂದು ಘಟನೆ ನಡೀತು. ತುಮಕೂರು ಹತ್ರ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗಿ ತೀರ್ಕೊತಾರೆ. ತೀರ್ಕೊಂಡಾಗ ನಾರ್ಮಲ್ ಹೃದಯಾಘಾತ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಂಬಂಧಿಕರು ಕೂಡ ಆತನನ್ನು ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿದಾಗ 20 ದಿನಗಳು, ಇನ್ನು ತಿಥಿ ಮುಗಿದು 9 ದಿನಗಳಾಗಿತ್ತಷ್ಟೇ. ಆ ಒಂದು ಕಾರ್ಯ ನಡೆದ 9 ದಿನಕ್ಕೆ, ಅಂದರೆ ತೀರ್ಕೊಂಡಂತಹ 20 ದಿನಗಳಿಗೆ ಆಕೆ ಇನ್ನೂ ಒಂದು ಮದುವೆ ಆಗೋಗ್ತಾಳೆ. ಆಗ ಆ ವ್ಯಕ್ತಿಯ ಸಂಬಂಧಿಕರಿಗೆಲ್ಲ ಡೌಟ್ ಬಂದು ಮತ್ತೆ ಪೊಲೀಸರಿಗೆ ವಿಚಾರವನ್ನು ತಿಳಿಸಿದಾಗ ಪೊಲೀಸರು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಲಿಲ್ಲ. ಎಚ್ಚೆತ್ಕೊಂಡು ಮತ್ತೆ ಆ ವ್ಯಕ್ತಿಯನ್ನು ಏನು ಅಂತ್ಯ ಸಂಸ್ಕಾರ ಮಾಡಿರ್ತಾರಲ್ಲ ಅದನ್ನು ಅಗೆದು ಮತ್ತೆ ಪರೀಕ್ಷೆಯನ್ನು ನಡೆಸಿ ಹೆಂಡತಿಯನ್ನು ವಿಚಾರಣೆ ಮಾಡಿದಾಗ ಆಕೆಯ ನಿಜ ಬಣ್ಣ ಬಯಲಾಗಿದೆ. ಅದರ ಬಗ್ಗೆ ಸ್ಟೋರಿ ಮಾಡಬೇಕಾಗಿತ್ತು, ಹಾಗೇನೆ ಒಂದು ವಿಡಿಯೋ ಬರಿತಾ ಇದ್ದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಯಾವುದೇ ಸಂಬಂಧಗಳಾಗಲಿ, ಗಂಡ ಹೆಂಡತಿ ನಡುವಿನ ಸಂಬಂಧ ಅಂತ ಮಾತ್ರ ಅಲ್ಲ, ಯಾವುದೇ ಸಂಬಂಧ ಆದರೂ ಅದಕ್ಕೆ ಅಡಿಪಾಯನೇ ನಂಬಿಕೆ. ಅವ್ರ ಜೊತೆಲಿದ್ದರೆ ಚೆನ್ನಾಗಿರ್ತೀವಿ ಅನ್ನೋವಂತಹ ಒಂದು ನಂಬಿಕೆ ಇರುತ್ತೆ. ಆದರೆ ಜೊತೆಲಿದ್ದವ್ರನ್ನೇ ನರಕ ತೋರಿಸಿದ್ದಾರೆ, ನರಕಕ್ಕೆ ಕಳಿಸ್ಬಿಟ್ಟಿರೋವಂತಹ ಒಂದು ಘಟನೆ ನಡೆದಿದೆ. ಆಕೆ ಹೆಸರು ಬಂದು ಆಶಾ ಅಂತ ಅಂದ್ಬಿಟ್ಟು, ಆತನ ಹೆಸರು ಪಾಪ ಪರಮೇಶ್ ಅಂತ ಅಂದ್ಬಿಟ್ಟು. ಆತ ಏನೇನೆಲ್ಲ ಮಾಡ್ದ ಆಕೆಗೆ, ಆದರೂ ಕೂಡ ಅವಳು ಸ್ವಲ್ಪನೂ ಮಾನವೀಯತೆಯೇ ಇಲ್ಲ. ಅಟ್ಲೀಸ್ಟ್ ಜೀವಂತ ಬಿಟ್ಬಿಡ್ಬೋದಿತ್ತು, ಆದರೆ ಅವಳು ಆಕೆ ಆ ಥರ ಮಾಡಲಿಲ್ಲ. ಆಶಾ ಮತ್ತು ಪರಮೇಶ್ ಅಂತ ಅಂದ್ಬಿಟ್ಟು ಅವರಿಬ್ಬರು ಗಂಡ ಹೆಂಡತಿ. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ದಾಸರಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಂಥದ್ದು. ಕಳೆದ 10 ವರ್ಷಗಳ ಹಿಂದೆ ಇವರಿಬ್ಬರು ಮದುವೆ ಆಗಿರ್ತಾರೆ. ಅದು ಕೂಡ ಆಶಾನದ್ದು ಅದು 2ನೇ ಮದುವೆ. 2ನೇ ಮದುವೆ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪರಮೇಶು ಆಕೆಗೆ ಜೀವನವನ್ನು ಕೊಟ್ಟಿರ್ತಾನೆ. ತುಂಬ ಚೆನ್ನಾಗಿ ಕೂಡ ನೋಡ್ಕೋತಾ ಇರ್ತಾನೆ. 10 ವರ್ಷಗಳ ಸುಖವಾಗಿ ಸಂಸಾರವನ್ನು ಮಾಡಿರ್ತಾರೆ. ಆಶಾ ಬಂದು ಮಾಗಡಿ ಮೂಲದವರಾಗಿರ್ತಾರೆ. 10 ವರ್ಷದಿಂದ ಮದುವೆ ಆಗಿರುತ್ತೆ. ಆಶಾಳಿಗೆ ಅದು 2ನೇ ಮದುವೆ ಆಗಿರುತ್ತೆ. ಆದರೂ ಕೂಡ ಮೊದಲನೇ ಮದುವೆ ರೀತಿಯೇ ಗಂಡ ಬಹಳ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಸೊ ಈ ಜನವರಿ 30ನೇ ತಾರೀಕು ಏನಾಗುತ್ತೆ, ಅವರಿಗೆ ಪರಮೇಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವಳು ಸಂಬಂಧಿಕರಿಗೆಲ್ಲ ವಿಚಾರ ತಿಳಿಸಿದಾಗ ಹತ್ತು ಕರೆದು ಅಂತ್ಯಕ್ರಿಯೆ ಎಲ್ಲ ಕೂಡ ಸ್ವಲ್ಪ ಆತರವಾಗಿ ಅಂತ್ಯಕ್ರಿಯೆ ಎಲ್ಲ ಕೂಡ ಮುಗಿಸ್ಬಿಡ್ತಾರೆ. ಮುಗಿಸಿದ ನಂತರ ಏನಾಗುತ್ತೆ, ಜಸ್ಟ್ 20 ದಿನಗಳಿಗೆ ಆಕೆ ಇನ್ನೊಬ್ಬನ ಜೊತೆ ಮದುವೆ ಆಗ್ತಾಳೆ. ಆತ ಒಂದು ಚಂದ್ರಪ್ಪ ಅಂತ ಅಂದ್ಬಿಟ್ಟು ಕುಣಿಗಲ್ ಮೂಲದವನು, ಅಡಿಗೆ ಭಟ್ಟ. ಆತನ ಜೊತೆ ಬರೀ 20 ದಿನಕ್ಕೆ ಮದುವೆ ಆಗಿಬಿಡ್ತಾಳೆ. ಇದನ್ನು ನೋಡಿದಂಥ ಸಂಬಂಧಿಕರಿಗೆ ಫುಲ್ ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಏನಾಗುತ್ತೆ, ಹೆಬ್ಬೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಕೊಟ್ಟಾಗ ಅವರು ಕೂಡ ನೆಗ್ಲೆಕ್ಟ್ ಮಾಡದೇ ಎಚ್ಚೆತ್ಕೊಂಡು ತಕ್ಷಣ ಏನು ಪರಮೇಶ್ ಅಂತ್ಯ ಸಂಸ್ಕಾರ ನಡೆದಿತ್ತು ಆ ಜಾಗದಿಂದ ಆತನನ್ನು ತೆಗೆದು ಮತ್ತೆ ಪರೀಕ್ಷೆಯನ್ನು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಾಗ ಆಕೆಯ ಒಂದು ನಿಜ ಬಣ್ಣ ಏನಿತ್ತು ಅದು ಬಯಲಾಗಿದೆ. ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೆ ಎಲ್ಲ ಸತ್ಯವನ್ನು ಒಪ್ಕೊಂಡಿದ್ದಾಳೆ. ಆಕೆಗೆ 2ನೇ ಮದುವೆ ಆಗಿತ್ತು, ಒಳ್ಳೆಯ ಬದುಕನ್ನು ಕೊಟ್ಟಿದ್ದ. ಆದರೂ ಕೂಡ ಆತನ ನಂಬಿಕೆಗೆ ಮೋಸವನ್ನು ಮಾಡಿ ಇವಳು ಚಂದ್ರಪ್ಪನ ಜೊತೆ, ಅಂದರೆ ಪರಮೇಶ್ ಬದುಕಿದ್ದಾಗಲೇ ಕೂಡ ಪ್ರೀತಿ ಪ್ರೇಮ ಅಂತ ಆಡಿಕೊಂಡು, ಇವನಿದ್ದರೆ ನಾನು ಚಂದ್ರಪ್ಪನನ್ನು ಮದುವೆ ಆಗೋಕ್ಕಾಗಲ್ಲ, ಅಂದರೆ 2ನೇ ಗಂಡ ಇದ್ದರೆ ನಾನು 3ನೇ ಮದುವೆ ಆಗೋಕ್ಕಾಗಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಪಾಪ ಆತನನ್ನು ಉಸಿರುಗಡಿಸಿ ಕೊಂದುಬಿಟ್ಟಿದ್ದಾರೆ. ಉಸಿರುಗಡಿಸಿ ಕೊಂದು ಅದು ಹೃದಯಾಘಾತ ಅಂತ ಅಂದ್ಬಿಟ್ಟು ಬಿಂಬಿಸಿ ಅಂತ್ಯಕ್ರಿಯೆ ಕೂಡ ಮಾಡಿಬಿಟ್ಟಿದ್ದಾರೆ. ನಿಜಕ್ಕೂ ಪಾಪ ಪಾಯಿ ಅದೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ಅವಳಿಗೆ ಬಾಳು ಕೊಟ್ಟು, ಕೆಲವೊಂದು ಹೇಳ್ತಾರಲ್ಲ ತುಂಬ ಒಳ್ಳೆತನ ತೋರಿಸಿದ್ರೆ ಕೆಟ್ಟದೇ ಆಗುತ್ತೆ ಅಂತ, ಬಹುಶಃ ಆತನಿಗೆ ಅದೇ ಆಗಿದೆ.
ಇನ್ನು ಈ 3ನೇ ಗಂಡನ ಸ್ಟೋರಿ ಇನ್ನೂ ವಿಚಿತ್ರವಾಗಿದೆ. ಆ ಚಂದ್ರಪ್ಪ ಅಂದ್ಬಿಟ್ಟು ಕುಣಿಗಲ್ ಮೂಲದವನು. ಆತನಿಗೆ ಇದು 2ನೇ ಮದುವೆ. ಆತನ ಮೊದಲನೇ ಹೆಂಡತಿ ಕೂಡ ಪಾಪ ಏನು ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟು ಆಕೆ ಕೂಡ ಜೀವನ ಕಳ್ಕೊಂಡ್ಬಿಟ್ಟಿರ್ತಾಳೆ. ಆ ಕೇಸ್ ಮೇಲೆ ಈ ಚಂದ್ರಪ್ಪ ಅರೆಸ್ಟ್ ಕೂಡ ಆಗಿ ಶಿಕ್ಷೆ ಕೂಡ ಅನುಭವಿಸಿ ಆಚೆ ಬಂದಿರ್ತಾನೆ. ಆಚೆ ಬಂದು ಈ ಆಶಾನ ಹೆಣ್ಮಗಳ ಜೊತೆ ಪ್ರೀತಿ ಪ್ರೇಮ ಅಂತ ಮಾಡಿಕೊಂಡು ಇನ್ನೊಬ್ಬರು ಜೀವಕ್ಕೂ ಕೂಡ ಕುತ್ತು ತಂದುಬಿಟ್ಟಿದ್ದಾನೆ. ಸೊ ಇವಾಗ 20 ದಿನಗಳಾದ ನಂತರ ಏನು ವಿಚಾರಣೆ ಎಲ್ಲ ನಡೀತು, ಅಂದರೆ ಮದುವೆ ಆದಮೇಲೆ ಹೊಸ ಜೀವನ ಶುರು ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ರು ಅದೆಲ್ಲವೂ ಕೂಡ ತಲೆ ಕೆಳಗಾಗಿದೆ. ಈಗ ಚಂದ್ರಪ್ಪ ಆಶಾ ಇಬ್ಬರೂ ಸಹ ಜೈಲಿನ ಕಂಬಿ ಎಣಿಸ್ತಾ ಇದ್ದಾರೆ. ಇಂಥವ್ರಿಗೆ ನಿಜ ಹೇಳ್ತೀನಿ, ನ್ಯಾಯಾಲಯದಲ್ಲಿ, ಯಾಕಂದರೆ ಎಲ್ಲ ಮೋಸಗಳಿಗೂ ಕೂಡ ಮಿಗಿಲಾದದ್ದು ನಂಬಿಕೆ ದ್ರೋಹ. ನಂಬಿಸಿ ಮೋಸ ಮಾಡ್ತಾರಲ್ಲ ಅಂತಾರ. ಪಾಪ ಗಂಡ ಜೊತೆಲೇ ಇದ್ದ, ಅವ್ರು ಕೂಡ ಊಟ ಮಾಡ್ತಾಯಿದ್ದ, ಜೊತೆ ಸಂಸಾರ ಮಾಡ್ತಾಯಿದ್ದ. ಹೆಂಗೆ ಡೌಟ್ ಪಡೋಕ್ಕೆ ಸಾಧ್ಯ? ಯಾರು ಡೌಟ್ ಪಡೋಕ್ಕೆ ಸಾಧ್ಯ? ಬರೀ ಆತ ಮಾತ್ರ ಅಲ್ಲ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಇವತ್ತು ಇನ್ನೂ ಒಂದು ನ್ಯೂಸ್ ಕೂಡ ಬರ್ದಂಗಾಯಿತು. ಏನು 3 ದಿನದ ಸಾಂಬಾರೇನೋ ಬಡಿಸ್ತೀಯ ಅಂತ ಅಂದ್ಬಿಟ್ಟು ಬೈದಿದ್ದಕ್ಕೆ ಆಕೆ ಕೂಡ 4 ವರ್ಷದ ಮಗು ಬಿಟ್ಟು ಜೀವ ಕಳ್ಕೊಂಡ್ಬಿಟ್ಟಿದ್ದಾಳೆ. ಬೆಂಗಳೂರಲ್ಲೇನೋ ಆ ಘಟನೆ ನಡೆದಿದೆ. ಪ್ಲೇಸ್ ಸರಿಯಾಗಿ ನೆನಪಿಲ್ಲ, ಬೆಳಗ್ಗೆ ಬರೆದಿದ್ದು. ಸೊ ಈ ರೀತಿಯೆಲ್ಲ ಈಗ ಹೆಣ್ಣಾದರೂ ಅಷ್ಟೇ ಗಂಡಾದರೂ ಅಷ್ಟೇ ಒಂದು ನಂಬಿಕೆ ಮೇಲೆ ಸಂಸಾರ ನಡೀತಾ ಇರುತ್ತೆ. ಆ ನಂಬಿಕೆಗೆ ಈ ರೀತಿ ದ್ರೋಹ ಆದರೆ ಯಾರೇನು ಮಾಡೋಕ್ಕಾಗುತ್ತೆ? ಸೊ ಆದರೆ ಈತನ ಪರಮೇಶನ ಸಾವು ಮಾತ್ರ ನಿಜಕ್ಕೂ ಒಂಥರ ಅಮಾನವೀಯ. ಅಟ್ಲೀಸ್ಟ್ ಮಾನವೀಯತೆ ತೋರಿಸಿ ಆತನನ್ನು ಬಿಟ್ಟು ಹೋಗಿ ಚಂದ್ರಪ್ಪನನ್ನು ಮದುವೆ ಆಗಿದ್ರು ಎಷ್ಟೋ ವಾಸಿಯಾಗಿತ್ತು. ಅಟ್ಲೀಸ್ಟ್ ಬಡಪಾಯ ಆತ ಜೀವಂತವಾಗಾದರೂ ಇರ್ತಿದ್ದ. ಬಟ್ ಸಮಾಜದಲ್ಲಿ ತಾನೊಬ್ಳು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈತನನ್ನು ಉಸಿರುಗಡಿಸಿ ಕೊನೆ ಕ್ಷಣ ಆ ಥರ ಜೀವ ತೆಗಿಬೇಕಾದ್ರೆ 10 ವರ್ಷ ಸಂಸಾರ ಮಾಡಿದ್ದು ನೆನಪಾಗ್ಲಿಲ್ವ? 10 ವರ್ಷ ಇವಳನ್ನು ಅವನು ಸಾಕಿದ್ದು ನೆನಪಾಗ್ಲಿಲ್ವ? ಅಥವಾ 10 ವರ್ಷ ಜೊತೆಲಿದ್ದಿದ್ದು ನೆನಪಾಗ್ಲಿಲ್ವ? ಅಥವಾ 10 ವರ್ಷ ಇವ್ರ ಪ್ರೀತಿ ಹಂಚ್ಕೊಂಡಿದ್ದೆ ಸುಳ್ಳ? 10 ವರ್ಷ ನಂಬಿಕೆಯಿಂದ ಜೊತೆಲಿ ಸಂಸಾರ ಮಾಡಿದ್ದೆ ಸುಳ್ಳ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಯಾವ ರೀತಿ ಟ್ರಸ್ಟಲ್ಲಿ ಅವರು ಇದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಪಾಪ ಹೋಗಿದ್ದು ಮಾತ್ರ ಬಡಪಾಯಿ ಪರಮೇಶ್ವರನ ಜೀವ ಅಷ್ಟೇ. ಬಟ್ ಸದ್ಯಕ್ಕೆ ಇವರಿಬ್ಬರು ಕೂಡ, ಚಂದ್ರಪ್ಪ ಆಶಾ ಇಬ್ಬರು ಕೂಡ ಜೈಲಲ್ಲಿದ್ದಾರೆ. ಇಬ್ಬರೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಯಾರು ಕೂಡ ಇಂತಹ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಹೆದರಬೇಕು. ಅಂತಹ ಒಂದು ಶಿಕ್ಷೆ ಆಗಿ ಆಕೆಗೆ ಪಶ್ಚಾತ್ತಾಪ ಆಗಬೇಕು. ಪಶ್ಚಾತ್ತಾಪ ಆಗಿ ಕೊನೆವರೆಗೂ ಅವರಿಬ್ಬರು ಜೈಲಲ್ಲಿರೋ ಥರ ಆದ್ರೇ ಪಾಪ ಆತನ ಆತ್ಮಕ್ಕೆ ಶಾಂತಿ ಸಿಗೋದು. ಇನ್ಯಾರು ಈ ರೀತಿಯಾದಂತಹ ಘಟನೆ ಮಾಡೋದಕ್ಕೆ ಧೈರ್ಯ ಕೂಡ ಮಾಡಬಾರ್ದು ಅಥವಾ ಆಲೋಚನೆ ಕೂಡ ಮಾಡಬಾರ್ದು. ಆ ರೀತಿಯಾದಂತಹ ಶಿಕ್ಷೆ ಆಗಲಿ ಅನ್ನೋದಷ್ಟೇ ನಾವು ಹೇಳಬಹುದು. ಮುಂದಿನ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.